ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ಬೆಳಗಾವಿ ಜಿಲ್ಲೆ ಯಶವಂತ್ ಸರ್, ಇದು ಯಾವ ತಾಲೂಕು? ಖಾನಾಪುರ ಖಾನಾಪುರ ತಾಲೂಕು ತಾಲೂಕು. ಗೋಲಿಹಳ್ಳಿ ಗ್ರಾಮ. ನಿಮ್ ಪರಿಚಯ ಮಾಡ್ಕೊಡಿ ನಮ್ಮ ರೈತ ಬಾಂಧವರು. ನೀವು ನಮ್ಮ ರೈತ ಬಾಂಧವರು. ಥ್ಯಾಂಕ್ ಯು ವೆರಿ ಮಚ್ ನಮಗೆ ಕರೆ ಕಳಿಸಿದ್ದಕ್ಕೆ. ಎಷ್ಟು ವರ್ಷದಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಸರ್? ಸುಮಾರು 1.5-2 ವರ್ಷ ಆಯ್ತು ನಿಮ್ ಫಾಲೋ ಮಾಡ್ಕಿರೋದು. ನಾನು ಏನ್ ಅನಿಸ್ತದೆ ಎಲ್ಲ ನೋಡ್ತೀವಿ ಸರ್, ನಿಮ್ ವಿಡಿಯೋ ನೋಡ್ಬಿಟ್ಟು ಏನಂತ ನಮ್ಗೆ ಮಾರ್ಗದರ್ಶನ ಚಲೋ ಕೊಡ್ತೀರಾ, ಅದರಿಂದ ಏನೋ ಕಲ್ತ್ಕೋಬಹುದು, ನಾವೇನಾದ್ರು ನೋಡಬಹುದು ಓಕೆ ಅಂತ ಹೇಳ್ಬಿಟ್ಟು ಹಾ. ಫಾಲೋ ಮಾಡ್ತಿರ್ತೀವಿ. ಮತ್ತೆ ನಿಮ್ದು ಗ್ರೂಪ್ ಇದೆ, ಅದ್ರಲ್ಲಿ ಜಾಯ್ನ್ ಮಾಡಿರ್ತೀವಿ. ಜಾಯ್ನ್ ಆಗ್ಬಿಟ್ಟು ಏನಾದ್ರು ಸಮಸ್ಯೆ ಇದ್ರೆ ಕೇಳ್ತೀವಿ ನಿಮ್ಮನ್ನ ನಾವು, ಅದಕ್ಕೆ ನೀವು ರಿಪ್ಲೈನು ಕೊಡ್ತೀರಿ. ಆ ನಂತರ ಮತ್ತೆ ಒಳ್ಳೆ ಅನ್ಸ್ತದೆ. ಅವಾಗ ಎಷ್ಟೋ ಜನ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ, ರಿಪ್ಲೈ ಕೊಡೋದಿಲ್ಲ. ಅದಕ್ಕೆ ನೀವು ರಿಪ್ಲೈನು ಕೊಡ್ತೀರಿ, ಆಮೇಲೆ ಹೇಳ್ತೀರಿ. ಅದು ನಮಗೆ ಒಳ್ಳೆ ಅನ್ಸ. ಮತ್ತೆ ನಿಮ್ಮ ಹತ್ರ 2 ಸಲ ಔಷಧಿ ತಗೊಂಡಿದ್ದೆ, ನಿಮಗೆ ನೆನಪಿಲ್ಲ? ನಿಮ್ಗೆ ಹಾಕಿದ್ದೀರಿ, ನಾನು ಶುಂಠಿ 1 ಸಲ 2 ಸಲ ಔಷಧಿ ತಗೊಂಡಿದ್ದೆ ನಿಮ್ಮ ಹತ್ರ. ನೋಡಿ, ನನಗೆ ಇವ್ರು ಹೇಳ್ತಾ ಇದ್ರು ವಿಡಿಯೋಗಳಿಗೆ ರೆಸ್ಪಾನ್ಸ್ ಮಾಡ್ತೀರಂತ. ನಂಗೆ ರೆಸ್ಪಾನ್ಸ್ ಮಾಡಿದ್ದು ನೆನಪಿಲ್ಲ, ಶುಂಠಿ ಔಷಧಿ ತಗೊಂಡದ್ದು ಅದು ನೆನಪಿಲ್ಲ. ಬಟ್ ಅಡಿಕೆ ತೋಟಕ್ಕೆ ಮಾತ್ರ 1-2 ಸರಿ ಕಾಲ್ ಮಾಡಿದ್ರು, ನನಗೆ ಅದ್ ಮಾತ್ರ ನೆನಪಿದೆ. ದೂರ ಆಗ್ತಾ ಇರೋದ್ರಿಂದ ಬರಕ್ ಆಗ್ತಾ ಇರ್ಲಿಲ್ಲ. ಕೆಲವು ಸರಿ ಏನಾಗ್ತದೆ ಅಂದ್ರೆ, ಎಷ್ಟೇ ದೂರ ಇದ್ರು ಎಷ್ಟೇ ಇದ್ರು ಆ ಮನಸ್ಸುಗಳು ಹತ್ರ ಆದಾಗ ನಾನು ಅದನ್ನ ಅವಾಗ ಕನ್ಸಿಡರ್ ಮಾಡಕ್ ಬರಲ್ಲ. ಕರೆಕ್ಟ್ ಅಲ್ವಾ ಪಾಯಿಂಟ್ ಇದು? ಮನಸ್ಸು ಎಲ್ಲರಿಗೂ ಒಂದೇ ಅಲ್ಲ. ಆವಾಗ ಮನಸ್ಸು ನಮಗೆ ತುಡಿತಾ ಮಿಡಿತಾ ಒಂದ್ ಒಳ್ಳೆ ರೀತಿಯಿಂದ ಅಪ್ರೋಚ್ ಮಾಡಿ ಕರೆದಾಗ ನಾನ್ ಹೋಗ್ಲೇಬೇಕು, ಬರ್ಲೇಬೇಕಾಗ್ತದೆ. ಆಮೇಲೆ ಇವ್ರು ಅಂದ್ರು, ಸಾರ್ ನಿಮ್ದು ಏನದು ಫೀಸು ಅಥವಾ ಏನಾರ ಆಗ್ಲಿ ಕೊಡೋಣ ಬನ್ನಿ ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ರೈತರು, ಯಶವಂತ್, ನಾನು ನೀವು ನಂಬಲ್ಲ, ಅಲ್ಲಿ ಜಗಳೂರ್ ಹತ್ರ ಒಂದು ಊರು, ಅದು ಎಂತದ ಊರು, ಮಾಯ್ಕೊಂಡದ ಹತ್ರ ಯಾವ್ದೋ ಹಳ್ಳಿ, 19,000 ರೂಪಾಯಿ ಔಷಧಿ ತಗೊಂಡ್ ಸಿಂಪಡಣೆ ಮಾಡಿದಾನ ರೈತ. ಆ ಫೋಟೋಗಳೆಲ್ಲ ಹಾಕಿದಾನೆ. ಏನು ವರ್ಕ್ ಆಗಿಲ್ಲ ಅವನಿಗೆ. ನಾನಂದೆ, ನೋಡಪ್ಪ, ನಂದು ಬಿಸ್ನೆಸ್, ನನ್ ರೈತರ ಕಮಿಟ್ಮೆಂಟ್, ಇವನ್ನೆಲ್ಲ ಬಿಟ್ಟು ಬರ್ಬೇಕು ಅಂತ ಅಂದ್ರೆ ನನಗೂ ಕಷ್ಟ ಆಗ್ತದೆ. ಆಮೇಲೆ ನಾನು ಅವಾಗ ಯಶವಂತ್ ಏನ್ ಮಾಡ್ತಿದ್ದೆ ಅಂದ್ರೆ, ಒಂದ್ ಲೈನ್ ಹಾಕಂತಿದ್ದ. ಒಂದ್ ಲೈನ್ ಅಲ್ಲಿ ಹೋದ್ರೆ ಪಾಪ ಒಂದ್ 500, 1000 ಎಷ್ಟೋ ಕೊಟ್ರು ರೈತರ ಹತ್ರ ಸುಮ್ನೆ ಒಂದ್ ರೌಂಡ್ ಸುತ್ತಾಡ್ ಸಾಕ ಹೋಗೋದ್. ನನಗ ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದೀನಿ. ಈಗ ಏನಾಗ್ಬಿಡ್ತು ಅಂದ್ರೆ, ವಾಲ್ಯೂಮ್ ಜಾಸ್ತಿ ಆಗ್ಬಿಡ್ತು. ವಾಲ್ಯೂಮ್ ಜಾಸ್ತಿ ಆಗಿದ್ದಕ್ಕೆ ಏನಾಗ್ತದೆ, ಈಗ ಒಬ್ಬೊಬ್ರಿಗೆ ನೋಡಕ್ ನನಗೂ ಆಗಲ್ಲ, ನನ್ ಟೈಮ್ ಎಷ್ಟೆಲ್ಲ ನೋಡಿ. ಅವ್ನು 19,000 ರೂಪಾಯಿ ಏನ್ ಮಾಡಿದಾನಂತ ಅಂದ್ರೆ, ಔಷಧಿ ತಗೊಂಡ್ ಹೊಡ್ದಾನೆ. ಅದೇನೂ ವರ್ತ್ ಆಗಿಲ್ಲ. ಆಮೇಲೆ ನಾನ್ ಕೇಳಿದೆ, ಒಂದಿಷ್ಟು ಅಮೌಂಟ್ ಕೊಡ್ತೀನಿ ಬರ್ರಿ ಸಾರ್, ಹಂಗಿಂಗ್ ಅಂತ ಕರಿತಾ ಇದ್ದ. ನಾನ್ ಬರ್ಬಾರ್ದಂತ ಏನಿಲ್ಲ, ಬಟ್ ಬಂದ್ರೆ ಅಲ್ಲಿ ಅಟ್ಲೀಸ್ಟ್, ಈಗ ನೀವಂತೂ ವಿದ್ಯಾವಂತರು, ನಿಮ್ದು MG ಹೆಕ್ಟರ್ ಕಾರ್ ಇಟ್ಕಂದ್ರಿ, ನಾವ್ ಏನು ಹೇಳೋದ್ ಬೇಡ. ಆ ಕಾರಿಂಗ್ ಗಾಲಿ ಸವಿದತ್ತಲ್ಲ, ಅಷ್ಟು ನನಗೆ ಹೋಗಿದ್ದಾಗಲ್ಲ. ನಾನು ಎಷ್ಟೋ ತೋಟಗಳು ಅಡ್ಡಾಡಿದೀನಿ, ಕಾರಿಂಗ್ ಗಾಲಿ ಅದ್ರ ಬಾಡಿಗೆಗೆ ಆಗಲ್ಲ ನನಗೆ. ನನ್ ಫೀಸ್ ನಾನು ಲೆಕ್ಕಕ್ಕೆ ತಗೊಳಲ್ಲ, ಹಂಗ ಮಾಡಿ ಹೋಗ್ತಾ ಇದೀನಿ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನೀವು ಸುಮ್ನೆ 19-20 ಸಾವಿರ ಔಷಧಿ ತಗೊಂಡ್ ಹೊಡಿತೀರಿ, ಅವ್ ಏನು ಉಪಯೋಗ ಆಗಲ್ಲ. ಅದೇ ದುಡ್ಡು ಏನೋ ಒಂದು ಅವ್ರ ಖರ್ಚು ವೆಚ್ಚಗಳು ಕೊಟ್ಟು ಕರೆ ಕಳಿಸಿ ಒಂದು ಕಂಫರ್ಟಬಲ್ ಕ್ಲಾರಿಟಿ ಇರ್ತದೆ. ನಾನ್ ಬಂದೆ ಅಂದ್ರೆ ನಿಮ್ ಹೊಲಗಳಿಗೆ ವಿಸಿಟ್ ಮಾಡಿದಾಗ 100% ಇಲ್ಲಿ ಪರಿಸ್ಥಿತಿ, ಭೌಗೋಳಿಕ ಅಂಶಗಳು ಹೆಂಗಿದಾವೆ, ಇಲ್ಲಿ ಜೈವಿಕ ಅಂಶಗಳು ಹೆಂಗಿದಾವೆ, ಇಲ್ಲಿ ರಾಸಾಯನಿಕ ಗುಣಧರ್ಮಗಳು, ಎಲೆಗಳು ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಎಲೆಗಳು, ಪರಿಸರ ನೋಡಿದ್ರೆ ಇಲ್ಲಿ ಪರಿಸ್ಥಿತಿ ಹೆಂಗೈತೆ ಅಂತ ಗೊತ್ತದೆ. ಮೇನ್ ಬೇಕಾಗಿರೋದು ಏನಪ್ಪಾ ಅಂದ್ರೆ, ರಾಸಾಯನಿಕ ಮತ್ತೆ ಜೈವಿಕ ಮತ್ತೆ ಇನ್ನೊಂದು ಭೌತಿಕ ಪರಿಸರ. ಈ 3 ಪರಿಸರ ಭಾರಿ ಇಂಪಾರ್ಟೆಂಟ್. ಯಾವುದೇ ಮಣ್ಣಲ್ಲಿ ಇರ್ತಕ್ಕಂಥದ್ದು, ಗಿಡಗಳಲ್ಲಿ ಇದು ಬಂದ್ರೆ ನಮಗೆ ಗೊತ್ತಾಗ್ತದೆ. ನೋಡಿ, ಇದ್ರಲ್ಲಿ ನಾನು ಏನ್ ತೋರ್ಸಿ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಗಿಡ ಹಳದಿ ಕಲರ್ ಆಗಿದೆ. ಇದೀಗ ಇದು ನೀರ್ ನಿಲ್ಲೋದ್ರಿಂದ ಹಳದಿ ಕಲರ್ ಆಗ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ನಿಮಗೆ ಏನ್ ಅನ್ಸುತ್ತೆ, ಇದು ಅಸಿಡ್ ಇಂಬ್ಯಾಲೆನ್ಸ್ ಆಗ್ತದೆ, ಅವ ಹಳದಿ ಕಲರ್ ಆಗ್ತದೆ, ಫುಡ್ ತಗೊಳಕ್ಕಾಗಲ್ಲ. ಸುಮಾರಷ್ಟು ವಿಡಿಯೋದಾಗೆ ಸೈಂಟಿಫಿಕ್ ಆಗಿ ಹೇಳಿದೀನಿ. ಇಲ್ಲಿ ಈ ಕಡೆ ತೋರಿಸಿ, ಇದಷ್ಟು ತೋಟ, ಇದೆಲ್ಲ ಬೇರೆ ಎಲೆಗಳೆಲ್ಲ ಚೆನ್ನಾಗೇ ಇದಾವಪ್ಪ, ಎಲ್ಲ ಹಸಿರಾಗೇ ಇದಾವೆ. ಮತ್ತೆ ಇದು ಯಾಕೆ ಹಳದಿ ಕಲರ್ ಒಂದೇ ಆಗೈತಿ ಇದೀಗ? ನೋಡಿ, ಇದನ್ನ ಬೇರ್ ಸಮೇತ ಆಗದ್ ನೋಡಿದಾಗ, ನೀವು ಹಟ್ಟಿ ಗೊಬ್ಬರಗಳನ್ನ ರೈತರು ಬಹಳ ಮಿಸ್ಟೇಕ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಈ ಬುಡಕ್ ಹಾಕ್ಬೇಡ್ರಪ್ಪ, ಈ ಬುಡದಿಂದ ಸ್ವಲ್ಪ ದೂರ ಹಾಕ್ರು. ಅದೇನಾಗ್ತೈತಿ, ಒಳ್ಳೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಡಿಕಂಪೋಸ್ ಆಗಿ, ವಿಘಟನೆ ಆಗಿ, ಅದು ಜೈವಿಕ ಅಂಶ ಇದ್ದದನ್ನ ಮೊದ್ಲು ಕರೆಕ್ಟ್ ಆಗಿ ಅದು ಸಾವಯವ ಪದಾರ್ಥ ಆಗಿ ಕನ್ವರ್ಟ್ ಆಗಿ ನೀಟಾಗಿ ಗಿಡಗಳಿಗೆ ಸಿಗ್ತೈತೆ. ಅದಕ್ಕೆ ಗುಡ್ ಕ್ವಾಲಿಟಿ ಆಫ್ ಫರ್ಟಿಲೈಸರ್ ಅಂತ ಕರಿತೀವಿ. ಬಟ್ ಕಳಪೆ ಗುಣಮಟ್ಟದ ಗೊಬ್ಬರ ಅಂತಂದ್ರೆ, ಹುಲ್ಲು ಇನ್ನೂ ಅದ್ರಾಗ ಅರ್ಧಂಬರ್ಧ ಇರ್ತದೆ, ಅಂತ ತಗೊಂಬಂದು ಇಲ್ಲಿ ಹಾಕ್ತಿರಿ, ಇಲ್ಲಿ ವಿಘಟನೆ ಆಗಕತ್ತದ ಸೆಲ್ಸ್ ಎಲ್ಲ. ಅವಾಗ ಏನಾಗ್ತತಿ, ಗೊಬ್ಬರ ಇಲ್ಲಿ ಕನ್ವರ್ಟ್ ಆಗ್ತದಲ್ಲ, ಎಕ್ಸಸ್ ಪ್ರೊಡ್ಯೂಸ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಆ ಸೂಕ್ಷ್ಮಾಣು ಜೀವಿಗಳೇ ಮತ್ತೆ ಅದು ಕಳಿಬೇಕಂದ್ರೆ ಎಕ್ಸಸ್ ಹೀಟ್ ಇರ್ತದೆ, ಉಷ್ಣಾಂಶ. ಆ ಮಣ್ಣಿನ ಉಷ್ಣಾಂಶ ಈ ಬೇಸಿಗೆಯಲ್ಲಿ ಹಾಕಿದ್ರೆ, ಮತ್ತೆ ಈ ಗಿಡದ ಇದ್ರದ್ದು ಉಷ್ಣಾಂಶ ಎರಡೂ ಜಾಸ್ತಿ ಆಗಿ, ಅಥವಾ ಹೆಚ್ಚು ನೀರು ನಿಲ್ಲೋದ್ರಿಂದ ಮಳೆಗಾಲದಲ್ಲಿ ಬೇರ್ಗಳು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಬೇರ್ಗಳು ಕೊಳ್ತಾಗ ಏನಾಗ್ತದೆ, ಮತ್ತೆ ಇದು ಫುಡ್ಡೇ ಸಪ್ಲೈ ಆಗಲ್ಲ ಅಂದ್ರೆ, ಮತ್ತೆ ಇದು ಯಾಕೆ ಹಳದಿ ಕಲರ್ ಅದೇ ಆಗ್ತದೆ 100% ಅಲ್ವಾ? ನೋಡಿ, ಅದಕ್ಕೆ ಹತ್ರ ತಗೊಂಬರ್ರ. ನೋಡಿ, ಇದು ಅಡಿಕೆ ಬೇರಿದು. ನೋಡಿ, ಇಲ್ಲಿ ಏನಾಗಿದೆ, ಇದು ವೈಟ್ ಇದೆಯಲ್ಲ, ಇದು ಒಳ್ಳೇದಿದು. ನೋಡಿ, ಇದು ವೈಟ್ ಇಲ್ಲ ಇದೀಗ. ಇದೆಲ್ಲ ಏನಾಗಿದೆ ಅಂದ್ರೆ, ಇದರಲ್ಲಿ
ಝೈಲಮ್ ಅಂತ ಕರಿತೀವಿ. ಮತ್ತೆ ಅದು ನೀರಿನ ಮುಖಾಂತರ ಫುಡ್ ತಗೊಂಡು ಕ್ಯಾರಿ ಮಾಡ್ಬೇಕಲ್ಲ. ಈ ಈ ಈ ಅಂಶನೇ ಏನು ಆ ಝೈಲಮ್ ಅನ್ನೋ ಅಂಗಾಂಶನೇ ಏನಾಗ್ತೈತೆ ಅಂತ ಅಂದ್ರೆ ಅದು ಕಂಪ್ಲೀಟ್ ಸೆಲ್ಸ್ ಎಲ್ಲ ಹೋದಾಗ ಇದು ಫುಡ್ ಅದಕ್ಕೆ ಅಷ್ಟು ಸಪ್ಲೈ ಆಗಲ್ಲ. ಅವಾಗ ಏನಾಗ್ತದೆ ಅಂದ್ರೆ ಇದು ಹಳದಿ ಕಲರ್ ಹಾಕತ್ತದ. ನೋಡಿ ಇಲ್ಲಿ ಇನ್ನೊಂದು ಇದು ಕರಿಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರದ್ದು ವೈಟ್ ನೋಡಿ ಇಲ್ಲಿ ಹೆಂಗಿದೆ, ಇದು ಏನು ಡ್ಯಾಮೇಜ್ ಆಗಿಲ್ಲ. ಅದಕ್ಕೆ ಇದು ಕರಿಕೆ ಕೂಡ ಚೆನ್ನಾಗಿ ಇಲ್ಲಿ ಡಿಫ್ರೆನ್ಸಿಯೇಷನ್ ತೋರಿಸ್ತಾ ಇರೋದು ನೋಡಿ. ಇಲ್ಲಿ ಇದೇನಾಗಿಲ್ಲ. ಅದೇನಾಗಿತ್ತು ಅಂದ್ರೆ ಅದು ಬೇರು ಹಾಳಾಗಿತ್ತು. ಸೊ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಅಂದ್ರೆ, ಆ ಪರಿಹಾರ ನಾನು ಇದಕ್ಕೆ ಕಾರಣಗಳು ಇಲ್ಲೇ ಹೇಳಿದೆ. ಬುಡಕ್ಕೆ ಗೊಬ್ಬರಗಳನ್ನು ಹಾಕಬಾರ್ದು, ಸ್ವಲ್ಪ ದೂರದಲ್ಲಿ ಹಾಕ್ಬೇಕು, ನೀರ್ ನಿಲ್ದಂಗೆ ನೋಡ್ಕೊಳ್ಬೇಕು. ಅಷ್ಟ್ ಮಾಡಿದ್ರೆ ಇದು ಸಮೃದ್ಧವಾಗಿ ಚೆನ್ನಾಗಿ ಬೆಳೀತದೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟು ಸಿಕ್ತು ಅಂತ ನಾನು ಅನ್ಕೊಳ್ತೀನಿ. ಯಶವಂತ್ ಸರ್ ಮತ್ತೆ ಕೇಳೋದಿದ್ಯಾ? ಸರ್ ಮುಂದೆ ನೋಡೋಣ ಮತ್ತೆ ಫ್ಲಾಟ್ ಬಾಕಿ ಇದೆ. ನೋಡೋಣ. ನೋಡಿ ಇನ್ನೊಂದು ಇವೆಲ್ಲ ಇಲ್ಲಿ ಏನಾಗ್ತದೆ ನೋಡಿ, ಇದು ಒಳ್ಳೇದು. ಇದು ಏನು ಚೆನ್ನಾಗಿದೆ, ಇದ್ರದ್ದು ಹೆಲ್ತ್ ಚೆನ್ನಾಗ್ ಬಂದಿದೆ. ಇದರಲ್ಲಿ ರೋಗ ಕಾಣ್ತದೆ. ಏನ್ ರೋಗ ಅಂದ್ರೆ ಹತ್ರ ತಗೊಂಬರ್ರಿ ಇವ್ರೆ. ಇದೆಲ್ಲ ನೀಟಾಗಿ ತೋರಿಸಿ ಎಲೆಗಳಿಗೆ ಕಾಣಂಗೆ ನೋಡಿ. ಅಡಿಕೆಯಲ್ಲಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳಿದೀನಿ, ಇವು ಎಲೆ ಚುಕ್ಕೆ ರೋಗದಲ್ಲಿ ಶಿಲೀಂಧ್ರ ಬಂದ್ಬಿಟ್ಟು 3 ರೀತಿ ಶಿಲೀಂಧ್ರ ಬರ್ತವೆ. ಅದನ್ನ ಹೇಳಿದೀನಿ ನಾನು. ಮತ್ತೆ ಇನ್ನೊಂದು ಇದು ಬಿಳಿಚಿ ಬ್ಲೈಟ್ ಆಗತ್ತಲ್ಲ, ಇದೆಲ್ಲ ಬಿಳಿಚಿ ಕಾಣ್ತೈತೆ. ಇದೆಲ್ಲ ಇವೇ ರೋಗ. ಒಂದು ಬಿಳಿಚಾಗೋದು, ಇನ್ನೊಂದು ಎಲೆ ಚುಕ್ಕೆ ರೋಗ. ಇವೇ ಜಾಸ್ತಿ ಇರ್ತದೆ. ಮತ್ತೆ ಇನ್ನೊಂದು ನ್ಯೂಟ್ರಿಯನ್ ಡೆಫಿಷಿಯನ್ಸಿ ಆದ್ರೆ ಹಂಗ ಆಗ್ತಾ ಇರ್ತದೆ. ಮತ್ತೆ ಇಲ್ಲಿ ಇನ್ನೊಂದನ್ನ ನಾವು ಗಮನಿಸಬಹುದು ಈ ಎಲೆಗಳಲ್ಲಿ. ಯಶವಂತ್ ಸರ್ ಏನಂದ್ರೆ, ನೀವ್ ಹಟ್ಟಿ ಗೊಬ್ಬರ ಹಾಕಿದ್ರಲ್ಲ, ಅದ್ ಚೆನ್ನಾಗಿ ಕೆಲಸ ಮಾಡೈತೆ. ಅಲ್ಲಿ ನೋಡಿ ತುದಿಗರಿ ಎಲೆ ತೋರಿಸಿ. ಇಲ್ಲಿ ಆ ತುದಿ ಎಲೆ ಇದೆಯಲ್ಲ, ಅದು ಅಗಲ ಸೈಜ್ ಬರ್ತಾ ಇದೆ. ತುದಿ ಎಲೆ ಎಲ್ಲ ಅಗಲವಾಗಿ ಬರ್ತಾ ಇದೆ. ಸೊ ಅಗಲ ಬರ್ತೈತೆ ಅಂತ ಅಂದ್ರೆ ಈ ನೀವೇನು ಸಾವಯವ ಗೊಬ್ಬರವನ್ನ ಹಾಕಿದ್ರಲ್ಲ, ಅದು ನಿಮಗೆ ಚೆನ್ನಾಗಿ ಕೆಲಸ ಮಾಡ್ತೈತೆ ಅಂತ ಅದರ ಅರ್ಥ. ಬಟ್ ಸುಳಿಕೊಳೆ ರೋಗ ಕೆಲವು ಸರಿ ಹೆಂಗೆ ಬಿದ್ಬಿಡ್ತೈತಿ ಅಂದ್ರೆ, ಈ ಗಣ್ಣುಗಳ ಅಂತರ ನೋಡಿ. ಇಲ್ಲೊಂದಿದೆ, ಈಗ ನೋಡಿ ಇಲ್ಲಿ ಹ್ಯಾಡ್ಗಳೆಲ್ಲ ಜೋತ್ ಬೀಳ್ತಾ ಇದೆ. ಈಗ ಹೌದಾ, ಹ್ಯಾಡ್ಗಳೆಲ್ಲ ಜೋತ್ ಬೀಳ್ತೈತೆ ಅಂತ ಅಂದ್ರೆ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಆಗ್ತೈತೆ. ಅಂದ್ರೆ ಸಾವಯವದ ಗೊಬ್ಬರದಲ್ಲಿ ನೈಟ್ರೋಜನ್ ಇಲ್ಲಿ ಸಾವಯವ ಗೊಬ್ಬರದಲ್ಲಿ ಅಂದ್ರೆ ಸಾರಜನಕ ಜಾಸ್ತಿ ಇರ್ತದೆ. ಮತ್ತೆ ಅದು ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇರೋದ್ರಿಂದ ಬೇರೆದನ್ನ ತೆಗೆದು ಏನೋ ಒಂದು ನೀರಿನ ಮುಖಾಂತರ ಬರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನ ಜಾಸ್ತಿ ಮಾಡೋದ್ರಿಂದ ಸಾರಜನಕನೂ ಜಾಸ್ತಿ ಇರ್ತದೆ. ಅದಕ್ಕೆ ಹಚ್ಚ ಹಸಿರು ಇರ್ತದೆ. ಅಲ್ಲಿ ಹಚ್ಚ ಹಸಿರು ಇರ್ತದೆ. ಸೊ ಹಚ್ಚ ಹಸಿರು ಇದ್ದಾಗ ಏನಾಗ್ತತಿ, ನಿಮಗೆ ನೈಟ್ರೋಜನ್ ಇರೋದ್ರಿಂದ ಗಿಡ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಮೇಲ್ಗಡೆ ನೋಡಿ, ಅಲ್ಲಿ ಇನ್ನುಳಿದಿದ್ದೆಲ್ಲ ಯಾಕೆ ಹ್ಯಾಡ್ಗಳು ಜೋತ್ ಬಿದ್ದಿದಾವೆ ಅಂದ್ರೆ, ಬೇರೆ ಏನಂದ್ರೆ ಕಬ್ಬಿಣ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಬೋರಾನು, ಫಾಸ್ಫರಸ್, ಪೊಟ್ಯಾಶ್ ಇಂಥವುಗಳ ನ್ಯೂನತೆ ಆದಾಗ ಏನಾಗ್ತದೆ ಅಂತ ಅಂದ್ರೆ ಅದು ಸರಿಯಾಗಿ ಸ್ಟಿಫ್ನೆಸ್ ನಿಂತ್ಕೊಳಕ್ ಆಗಲ್ಲ, ಪೋಷಕಾಂಶಗಳು ಕೊರತೆ ಆಗ್ತದೆ. ಅದಕ್ಕೆ ಹೇಳುದು, ಹಟ್ಟಿ ಗೊಬ್ಬರದಲ್ಲಿ ಆಲ್ಮೋಸ್ಟ್ ಅಲ್ಲಿ ನೈಟ್ರೋಜನ್ ಜಾಸ್ತಿ ಇರ್ತದೆ, ಬುರು ಬೆಳೆದ್ ಬಿಡ್ತದೆ, ಹಸಿರು ಮಾಡ್ಬಿಡ್ತದೆ. ಬೇರೆದ್ ಏನಾಗ್ತದೆ ಅಂದ್ರೆ ತಗೊಳಕ್ ಬಿಡೋದೇ ಇಲ್ಲ. ನಾನ್ ಬಹಳಷ್ಟು ಹೇಳಿದೀನಿ ವಿಡಿಯೋಗಳಲ್ಲಿ. ಇಲ್ಲೂ ನೋಡಿ ಈ ತುದಿಗಿರಿ ಸರ್, ಈಗ ಹಟ್ಟಿ ಗೊಬ್ಬರ ಬಿಟ್ಬಿಟ್ಟು ನಾ ಕೇಳೋ ಕ್ವಶನ್ ಅಂದ್ರೆ, ಹಟ್ಟಿ ಗೊಬ್ಬರ ಬಿಟ್ಬಿಟ್ಟು ಈಗ ಮೊದ್ಲೆಲ್ಲ ಅದನ್ನ ಹಾಕಿ ಬೆಳಿತಾ ಇದ್ರು. ಈಗೆಲ್ಲ ಬಂತು ಸರ್ಕಾರಿ ಗೊಬ್ಬರ. ಅದರಲ್ಲಿ ನಿಮ್ಗೆ ಅದು 18 ಎಲ್ಲ ಬರ್ತಲ್ಲ, ಅದ್ರಲ್ಲಿ ಬಂತು. ಈಗ ಮೊದ್ಲು ಹಟ್ಟಿ ಗೊಬ್ಬರ ಹಾಕಿ ಬೆಳಿತಿದಾರಲ್ಲ, ಅವಾಗ ಏನ್ ಸಮಸ್ಯೆ ಹಿಂಗ್ ಬರ್ತಾ ಇತ್ತಾ? ಇಲ್ಲ, ಪೋಷಕಾಂಶಗಳ ನ್ಯೂನತೆ ಆಗಿತ್ತು ಅಂದ್ರೆ ಯಾವಾಗಾದ್ರೂ ಇರ್ತದೆ, ಅದ್ರಾಗ ಏನ್ ಸಮಸ್ಯೆ ಇಲ್ಲ. ಅಂದ್ರೆ ಈಗ ಹಸಿರು ಕ್ರಾಂತಿ ಆಗೋದಕ್ಕಿಂತ ಮೊದ್ಲಿಗೆ ನಮ್ಮ ಭಾರತದಲ್ಲಿ ಹೇಳ್ಬೇಕಂತ ಅಂದ್ರೆ ಇಳುವರಿ ಇಷ್ಟು ಬೆಳೀತಾ ಇರ್ಲಿಲ್ಲ, ಇಷ್ಟು ಬೆಳೀತಾ ಇರ್ಲಿಲ್ಲ ಅವಾಗೆಲ್ಲ. ಮತ್ತೆ ಹಟ್ಟಿ ಗೊಬ್ಬರ ಅಂದ್ರೆ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ರು. ಬಟ್ ಈ ಕೆಮಿಕಲ್ ಯಾವಾಗ ಹಸಿರು ಕ್ರಾಂತಿ ಆತೋ, DAP ಗೊಬ್ಬರಗಳು, ರಾಸಾಯನಿಕ ಗೊಬ್ಬರ ಬಂದು, ಕೀಟನಾಶಕ ಬಂದು, ರೈತರು ಏನ್ ಮಾಡಕತ್ತಿದ್ರು ಅಂತ ಅಂದ್ರೆ ಬರೇ ಕೀಟನಾಶಕ ಯೂಸ್ ಮಾಡೋದು, ಸರ್ಕಾರಿ ಗೊಬ್ಬರಗಳನ್ನ ಹಾಕೋದು, ಅತಿ ಹೆಚ್ಚುವಾಗಿ ಬೆಳೆಯಕತ್ತಿದ್ರು. ಇದು ಹಟ್ಟಿ ಗೊಬ್ಬರ ಹಾಕೋ ಸ್ಟಾಪ್ ಮಾಡಿದ್ರು. ನಿಮ್ಮ ಪ್ರಶ್ನೆ ಬಿಟ್ಟು ನೆಕ್ಸ್ಟ್ ಹೋದೆ ನಾ ಸ್ಟಾಪ್. ಈಗ ಏನಾಗ್ಬಿಟ್ಟದೆ, ಯಾವ್ದೇ ಮಣ್ಣು ಪರೀಕ್ಷೆ ನೋಡಿದ್ರೆ ಅದಕ್ಕ ಸಾವಯವ ಇಂಗಾಲ 0.5 ಇಂದ 0.7 ಇರ್ಬೇಕು. ಎಷ್ಟಿರ್ತದೆ? 0.5 ಇಂದ ಕೆಳಗಡೆನೆ ಇರ್ತದೆ, 0.2, 0.3 ಇರ್ತದೆ. ಬಟ್ ಸಾವಯವ ಗೊಬ್ಬರನು ಪ್ರಮಾಣ ಗೊತ್ತಾಗ್ತಾ ಇಲ್ಲ ಯಾವ್ದಕ್ಕೆ ಅಂತ. ಒಟ್ಟಿಗೆ ಅದು ತರೋದು ಹಾಕೋದು, 2-3 ಟೈಮ್ ಅದನ್ನ ಹಾಕೋದು ಹಂಗೆ ಮಾಡ್ತಾ ಇದಾರೆ. ಅದ್ರಿಂದ ಏನಾಗ್ತದೆ, ಈಗ ಒಂದ್ ಯಾವ್ದೋ ಡಾಮಿನೆಂಟ್ ಆಗಿರ್ತದೆ, ಅದ್ ಚೆನ್ನಾಗ್ ತಗೊಂಡ್ಬಿಡ್ತದೆ, ಇನ್ನೊಂದ್ ಸಿಗೋದಿಲ್ಲ, ಹತ್ತಿಗೆ ಬೇರೆ ಕಡೆ ಇರ್ತದೆ, ಬೇರೆದೆಲ್ಲ ಇಂಬ್ಯಾಲೆನ್ಸ್ ಆಗ್ತದೆ.
ಈಗ ನಿಮಗೂ ಬಟ್ ಅಲ್ಲ ಸರ್, ಈಗ ಆ ಟೈಮಲ್ಲಿ ಇರ್ಲಿವಲ್ಲ ಹಸಿರು ಕ್ರಾಂತಿ ಮಾಡ್ಕಿಂತ ಮೊದಲು ಟೈಮಲ್ಲಿ ಸಗಣಿ ಗೊಬ್ಬರ ಬಿಟ್ರೆ ಮತ್ತೆ ಬೇರೆ ಇರ್ತಾರೆ ಏನಿರ್ಲಿಲ್ಲ. ಆವಾಗ ಅಂದ್ರೆ ಈಗ ಬ್ಯಾಕಿದ್ ಹೇಳಿದ್ರೆ ನೀವು ಪೋಷಕಾಂಶ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಯಾವ್ದು ಕೊಡ್ತಾ ಇದಾರೆ ಮತ್ತೆ ಅದಕ್ಕೆ ಕೊಡ್ಲಿಕ್ಕೆ? ಅದೇ ಸಾವಯವದಲ್ಲೇ ಮಾಡ್ತಾ ಇದ್ರು, ರಾಸಾಯನಿಕ ಬರೋದ್ಕಿಂತ ಮೊದ್ಲಿಗೆ ಬೇರೆದ್ ಏನಿಲ್ಲ, ಸಾವಯವ ಗೊಬ್ಬರ ಹಾಕೋದು. ಆದ್ರೆ ಇಳುವರಿ ಕಡಿಮೆ ಬರ್ತಾ ಇತ್ತು. ಹೆಂಗಿರುತ್ತೆ ಹಂಗೆ ಹಂಗೆ ಈಗ ಏನ್ ಮಾಡ್ತಾ ಇದೀವಿ, ಇವತ್ತು ಇಳುವರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಈಗ ನಮ್ದು ಇಡೀ ಪ್ರಪಂಚದಲ್ಲಿ ತಗಂದ್ರೆ ನಮ್ದು ಟ್ರೆಡಿಷನಲ್ ಅಂದ್ರೆ ಸಾಂಪ್ರದಾಯಿಕ ಕೃಷಿ ಮಾಡ್ತಾ ಇದೀವಿ. ಏನು, ಅಪ್ಪನು ಅದನ್ನೇ ಮಾಡ್ತಾ ಇದ್ದ, ಮಗನು ಅದನ್ನೇ ಮಾಡ್ಕೊಂಡ್ ಬಂದ, ಅವ್ನ ಜನರೇಷನ್ ಅದನ್ನೇ ಮಾಡ್ತಾ ಬರ್ತಾ ಇದ್ದ ಅಲ್ವಾ. ಅಂದ್ರೆ ಅವನು ರಾಸಾಯನಿಕ ಗೊಬ್ಬರ ಹಾಕ್ಯಂತ ಬಂದ, ಇವನು ರಾಸಾಯನಿಕ ಗೊಬ್ಬರ ಇದನ್ನೇ ಹಾಕಿದ. ಮತ್ತೆ ನಮ್ದು ಇಳುವರಿ ಯಾಕೆ ಫೋಕಸ್ ಮಾಡ್ತೀವಿ ಅಂತ ಅಂದ್ರೆ, ಇಡೀ ಪ್ರಪಂಚದಲ್ಲಿ 60% ಅಡಿಕೆ ಬೆಳಿತಾ ಇದೀವಿ. ಕರ್ನಾಟಕದಲ್ಲಿ 60 ಜಾಸ್ತಿ ಇರ್ತದೆ ಅಡಿಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ. ನಮ್ಮಲ್ಲಿ ತುಂಡು ತುಂಡು ಭೂಮಿಗಳು, 2 ಎಕರೆ 2.5 ಎಕರೆ ಸಣ್ಣ ಸಣ್ಣ ಇದ ಕರೀತಾರೆ. ಬೇರೆ ಏನಾಗ್ತದೆ ಅಂದ್ರೆ ಪಾಪ್ಯುಲೇಷನ್ ಕಡಿಮೆ, ಲ್ಯಾಂಡ್ ಜಾಸ್ತಿ ಇರ್ತದೆ. ಅವ್ರಿಗೆ 2,000 500 ಎಕರೆ 1000 ಎಕರೆ ಹಿಂಗಿರ್ತದೆ. ಅವಾಗ ಏನಾಗ್ತತಿ ಅಂತಂದ್ರೆ ಇಲ್ಲಿ ಇವ್ನು ಇಳುವರಿ ಜಾಸ್ತಿ ತೆಗಿಲೇಬೇಕಲ್ಲ. ಅವ್ನು 2 ಎಕರೆದಲ್ಲಿ ತನ್ನ ಜೀವನ ನಿರ್ವಹಣೆ ಮಾಡ್ಕೊಬೇಕು, ಅದ್ರ ಮೇಲೆ ಕೃಷಿ ಡಿಪೆಂಡ್ ಆಗಿರ್ತದೆ, ಅವ್ನ್ ಮಾಡ್ಲೇಬೇಕು. ಅದು ಮಾಡ್ಕೊಂತ ಹೋದ್ರೆ ಒಳ್ಳೇದು ಅನ್ಸ್ತದೆ. ಮತ್ತೆ ನೋಡಿ, ಇಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಅಂತ ಕರಿತೀನಲ್ಲ, ಇವನ್ನೆಲ್ಲ ಕರೆಕ್ಟ್ ಆಗಿ ಹಾಕ್ಬೇಕು. ಅವ್ ಹಾಕಿದ್ರೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಬಟ್ ಮಣ್ಣು ಪರೀಕ್ಷೆ ಮಾಡ್ಬಿಟ್ಟು ಮಾಡೋದು ಯಶವಂತ್ ಅವ್ರೆ ಬಹಳ ವೈಜ್ಞಾನಿಕ. ಈ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಇದ್ರಲ್ಲಿ ಯಾವ ಸತ್ತುಗಳು ಕಡಿಮೆ ಇದಾವೆ, ಯಾವ ಇಲ್ಲ, ಅವ್ನ್ ನೋಡಿ ಅದಿಷ್ಟೇ ಫಿಲ್ ಮಾಡಿದ್ರೆ ಸಾಕಾಗ್ತದೆ. ಬಹಳ ಜನ ಏನ್ ಮಾಡ್ತಾರ ಅಂದ್ರೆ, ಈಗ ನೀವಾಗ್ಲಿ ಯಾರಾಗ್ಲಿ, ಈ ಅಡಿಕೆ ಗಿಡಕ್ಕೆ ಒಂದ್ ಎಕ್ಸಾಂಪಲ್, ಫಾಸ್ಫರಸ್ ಇದೆಯಲ್ಲ ರಂಜಕ, ಇದು 1 ವರ್ಷಕ್ಕೆ 40 ಗ್ರಾಮ್ ಬೇಕು. ನೀವು ಆಫ್ ಮಾಡಿದ್ರೆ ಅರ್ಧ ತಿಂಗಳಿಗೆ ಕೊಡ್ತೇನೆ ಅಂದ್ರೆ 20 ಗ್ರಾಮ್ ಬೇಕು. ಒಂದ್ DAP ಮೂಟೆ ತಗೊಂಡ್ ಹಾಕಿದ್ರೆ 46% ಇರ್ತದೆ, ಪರ್ಸೆಂಟೇಜ್ ವರ್ಗ ಇರ್ತದೆ. ಇವನ್ ಏನ್ ಮಾಡ್ತಾನೆ, 20 ಗ್ರಾಮ್ ಕೊಡಲು ಬದಲು 100 ಗ್ರಾಮ್ ಕೊಟ್ಬಿಡ್ತಾನೆ. 10-26 ತಗೊಳ್ತಾನೆ, ಇನ್ನೊಂದ್ ಯಾವ್ದೋ 20 ತಗೊಳ್ತಾನೆ, DAP ತಗೊಳ್ತಾನೆ, ಯಾವ್ದೋ ಮಿಕ್ಸ್ ಮಾಡಿ ಗೊತ್ತಿಲ್ಲ ಹಾಕ್ಬಿಡ್ತಾನೆ. ಅವಾಗ ಏನಾಗ್ತದೆ, ಡಿಪಾಸಿಟ್ ಜಾಸ್ತಿ ಆಗ್ತದೆ ಭೂಮಿಯಲ್ಲಿ. ಅಂದ್ರೆ ಆಹಾರದ ಇಂಬ್ಯಾಲೆನ್ಸ್ ಆದಾಗ ಕೂಡ ಇವೆಲ್ಲ ಹಿಂಗ ಆಗ್ತದೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣ. ಮತ್ತೇನ್ ಕೇಳ್ತೀರಾ? ಮತ್ತೆ ಸರ್ ಮುಂದೆ ಇದು ಕಟ್ ಮಾಡಿ ಮತ್ತೆ ಮುಂದೆ ಈಗ ಆಗಿದೆ. ಓಕೆ ಸರ್, ಕೇಳಿ, ಏನಕ್ಕೆ ಕೇಳಿದ್ರು? ಗುಡ್ ಕ್ವಶನ್ ಅದು. ಸಾವಯವ ಗೊಬ್ಬರ ಹಾಕ್ಬೇಕಾ, ರಾಸಾಯನಿಕ ಗೊಬ್ಬರ ಹಾಕ್ಬೇಕಾ, ಯಾವ್ದು ಹಟ್ಟಿ ಗೊಬ್ಬರ ಅಂದ್ರೆ ಯಾವ್ದು ಅದು? ಕೇಳೋಣ. ನಾನು ಇವ್ರು ಯಶವಂತ್ ಕೇಳ್ತಾ ಇದ್ರು, ಇದನ್ನ ನೆನಪು ಮಾಡ್ಕೊಂಡೆ ನನ್ನ ಮನ್ಸಲ್ಲಿ ಅಷ್ಟನಿಗೆ ನೆಕ್ಸ್ಟ್ ಪಾಯಿಂಟ್ ಹೋಗ್ಬಿಟ್ಟೆ ನಾನು. ನೋಡಿ, ಅವರು ಅದೇ ಪಾಯಿಂಟ್ ಕೇಳಿದ್ರು. ಹಿಂದೆ ಸಾವಯವ ಗೊಬ್ಬರ ಹಾಕ್ತಿದ್ರು, ಅವಾಗ ಹಿಂಗೆ ಬೆಳೀತಾ ಇರ್ಲಿಲ್ಲ, ಅವಾಗ ಏನ್ ಪರಿಸ್ಥಿತಿ ಇತ್ತು, ಅವಾಗ ಏನಾಗ್ತಾ ಇತ್ತು ಅಂತ. ಬಟ್ ಈಗ ನಾನು ಹಸಿರು ಕ್ರಾಂತಿ ಆಗಿಂತ ಮೊದ್ಲಿಗೆ ನಾನು ಹುಟ್ಟಿಲ್ಲಪ್ಪ, ಜೋರ್ಗೆ ಹೇಳ್ಬೇಕಂದ್ರೆ. ಬಟ್ ಬಿಹೈಂಡ್ ಆಫ್ ದ ಈ ಫೀಲ್ಡಲ್ಲಿ ನೋಡ್ತಾ ನೋಡ್ತಾ ಹೋದಾಗ ಅದು ಏನೇನು ಪ್ರಾಬ್ಲಮ್ ಬರ್ತೋ ಹೇಳ್ತಾ ಇದ್ದೀನಿ. ನೋಡಿ, ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಸುಸ್ಥಿರ ಕೃಷಿ ಅಂದ್ರೆ ಏನು. ಸುಸ್ಥಿರವಾಗಿರ್ತಕ್ಕಂಥದ್ದು ಅಲ್ಲೇ ಇದೆ ಪದದಲ್ಲೇ. ಸುಸ್ಥಿರವಾಗಿರ್ತ ಅಂದ್ರೆ ಅದು ಸ್ಟೇಬಲ್ ಆಗಿರ್ಬೇಕು ಎಲ್ಲಾ ರೀತಿಯಿಂದನೂ. ಅಂದ್ರೆ ಈ ಮಣ್ಣಿನ ಆರೋಗ್ಯ, ಗಿಡದ ಆರೋಗ್ಯ, ಮತ್ತೆ ರೈತನ ಜೇಬಿನ ಆರೋಗ್ಯ, ಈ ಮೂರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದೇ ಸುಸ್ಥಿರ ಅಂತ ಕರಿತೀವಿ. ಮತ್ತೆ ಏನಿಲ್ಲ ಅದರಲ್ಲಿ, ಅಂದ್ರೆ ಸ್ಥಿರವಾಗಿರ್ಬೇಕಂತ ನಾನು ಹೇಳೋದು. ಈಗ ನೋಡಿ, ಏನು ಅದಕ್ಕೆ ಈ ಗಿಡ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇದಕ್ಕೆ ಸಾವಯವ ಪದಾರ್ಥನೂ ಬೇಕು, ಕೆಮಿಕಲ್ಲು ಬೇಕು. ಈಗ ಸಾವಯವ ಪದಾರ್ಥ ಅಂತ ಕರಿತೀವಿ ನಾವು. ಈ ಕೆಮಿಕಲ್ಲೇ ತಗೊಂಡು ಹಾಕೋದು ನೋಡಿ. ಈ ಸಾವಯವ ಪದಾರ್ಥ ಅಂದ್ರೆ ಇಷ್ಟು ಒಂದು ಹಟ್ಟಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ, ಮೇಕೆ ಗೊಬ್ಬರ, ಸಾವಯವ ಅಂದ್ರೆ ಸಸ್ಯ ಮತ್ತು ಪ್ರಾಣಿಜನ್ಯ ಗೊಬ್ಬರ ಇಷ್ಟು ಹಾಕೋದನ್ನೇ ನಾವು ಇಷ್ಟೇ ಕೊಟ್ಬಿಟ್ರೆ ರಾಸಾಯನಿಕ ಗೊಬ್ಬರ ಸಾಕಿದೆ. ಇದು ಮಣ್ಣು ಹಾಳಾಗಲ್ವಾ? ಮಣ್ಣಿಂದ ಗುಣಮಟ್ಟ ಹಾಳಾಗಲ್ಲ. ಹೇಳ್ತೀನಿ, ಇದ್ರದ್ದು ಲೈಫ್ ಸೈಕಲ್ ಗೊತ್ತಿರ್ಬೇಕು ನಂಗೆ. ಏನಿದ್ರದ್ದು, ಇದಕ್ಕೆ ರಂಜಕ ಎಷ್ಟು ಕೊಡಬೇಕು, ಸಾರಜನಕ ಎಷ್ಟು ಕೊಡಬೇಕು, ಪೊಟ್ಯಾಶ್ ಎಷ್ಟು ಕೊಡಬೇಕು, ಜಿಂಕ್ ಎಷ್ಟು ಕೊಡಬೇಕು, ಬೋರಾನ್ ಎಷ್ಟು ಕೊಡಬೇಕು, ಕಬ್ಬಿಣ ಎಷ್ಟು ಕೊಡಬೇಕು, ಮ್ಯಾಂಗನೀಸ್ ಎಷ್ಟು ಕೊಡಬೇಕು, ಮೊಲಿಬಿಡಮ್ ಅವಿಡಿ ಟ್ರೇಸರ್ ಎಲಿಮೆಂಟ್ ಅವು. ಈ ಆಮೇಲೆ ಕ್ಯಾಲ್ಸಿಯಂ ಎಷ್ಟು ಇರಬೇಕು, ಮೆಗ್ನೀಷಿಯಂ ಎಷ್ಟು ಇರಬೇಕು, ಸಲ್ಫರ್ ಎಷ್ಟು ಇರಬೇಕು. ಇವು ಪ್ರಾಥಮಿಕ ಪೋಷಕಾಂಶಗಳು, ದ್ವಿತೀಯ ಪೋಷಕಾಂಶಗಳು, ತೃತೀಯ ಪೋಷಕಾಂಶಗಳು. ಇವುಗಳ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ನೀವು ಇಷ್ಟು ಹಾಕಿದರೆ ಅದು ಎಕ್ಸಸ್ ಆಗ್ತದೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಟ್ಟರೆ ಇದರ ಆರೋಗ್ಯ ಚೆನ್ನಾಗಿರ್ತದೆ. ಈಗ ನೀವು ಪೋಷಕಾಂಶಗಳು ನೀವು ಹಟ್ಟಿ ಗೊಬ್ಬರ ಆಗಲಿ, ಆಮೇಲೆ ನೆಕ್ಸ್ಟ್ ಕುರಿ ಗೊಬ್ಬರ ಅಥವಾ ನೆಕ್ಸ್ಟ್ ಇದೇನು ಕೋಳಿ ಗೊಬ್ಬರ, ದನ ಗೊಬ್ಬರ, ಅದೇ ಪ್ರಾಣಿ ಮತ್ತು ಸಸ್ಯಜನ್ಯದ ಗೊಬ್ಬರಗಳಲ್ಲಿ ನೀವು ಇದಕ್ಕೆ ಬೇಕಾಗಿರೋದು ಏನೋ ಒಂದು 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ, 140 ಗ್ರಾಮ್ ಪೊಟ್ಯಾಶ್ ಬೇಕಂತ ವಿಜ್ಞಾನ ಹೇಳ್ತದೆ ಅಲ್ವಾ. ಇದನ್ನ ಮಾಡಿದ್ರೆ ನೀವು ಇಷ್ಟು ಪ್ರಮಾಣದ ಈ ಹಟ್ಟಿ ಗೊಬ್ಬರ ಕೊಟ್ರೆ ಅದು ಸಫಿಷಿಯೆಂಟ್ ಆಗ್ಬಹುದು ನಾನು ಹೇಳೋದು. ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಇರ್ತವೆ ಅದು ಅಲ್ವಾ. ನೀವು ಅದನ್ನೇ ಕೆಮಿಕಲ್ ಅದಕ್ಕೆ ಎಷ್ಟು ಬೇಕು ಅಷ್ಟು ಕೊಡಿ. ನಾನು ಹೇಳಿದೆ ಏನಂದ್ರೆ ಸುಸ್ಥಿರ ಕೃಷಿ ಅಂದ್ರೆ
ಆರ್ಗ್ಯಾನಿಕ್ ಬೇಕು, ಇನ್ಆರ್ಗ್ಯಾನಿಕ್ ಬೇಕು, ಸಾವಯವನು ಬೇಕು, ಕೆಮಿಕಲ್ ಬೇಕು, ಅವೆರಡೂ ಬೇಕು. ಈಗ ರೈತರು ಏನ್ ಮಾಡ್ತಾರೆ ಅಂತ ಅಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಭೂಮಿ ಹಾಳಾಗಲ್ಲ. ನಾನು ಹೇಳಿದೆ ಫಾರಿನ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಲ್ಲ. ಅವ್ರು ಏನ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಬೆಳ್ಕೊಂತಾರೆ ಅವ್ರದ್ದು ಆರೋಗ್ಯ. ನಮ್ದು ಹೇಳಿದ್ನಲ್ಲ ರೀಸನ್, ಅದಕ್ಕೆ ನಮ್ದು ತುಂಡು ಭೂಮಿ ಇರ್ತದೆ, ಇಳುವರಿ ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದೆ, ಬೆಳಿಬೇಕಾಗ್ತದೆ ಅಂತ. ಬಟ್ ನಾನು ಮಣ್ಣು ಪರೀಕ್ಷಾ ರಿಪೋರ್ಟ್ ನೋಡ್ತೀನಲ್ಲ, ಈ ರಂಜಕ ತಗಂದ್ರೆ 100 ಮ್ಯಾಲ ಇರ್ತದೆ. ಅದು 1 ಹೆಕ್ಟೇರಿಗೆ 2.5 ಎಕರೆಗೆ 55 ಇದ್ರೆ ಸಾಕು, 100 ಇರ್ತದೆ. ಯಾಕೆ? ಕೆಮಿಕಲ್ ತಗೊಂಬಂದು ಸುರಿದು ಡಿಪಾಸಿಟ್ ಆಗ್ತದೆ. ಗಿಡ ಎಷ್ಟು ಬೇಕು ಅಷ್ಟು ತಗೊಂಡು ಇನ್ನು ಉಳಿದು ಭೂಮಿಯಲ್ಲೇ ಬಿಟ್ಬಿಡ್ತದೆ. ಆಮೇಲೆ ಆ ರಂಜಕ ಬೇರೆದ್ರ ಜೊತೆ ಸೇರಿದ್ರೆ ಕಬ್ಬಿಣ ಜೊತೆ ಸೇರ್ತು. ಭೂಮಿ ಕಬ್ಬಿಣ ಇತ್ತು, ಕಬ್ಬಿಣದ ಫಾಸ್ಫೇಟ್ ಕನ್ವರ್ಟ್ ಆಗ್ತದೆ. ಜಿಂಕ್ ಸತಿ ಸೇರ್ತು, ಜಿಂಕ್ ಫಾಸ್ಫೇಟ್ ಕನ್ವರ್ಟ್ ಆಗ್ತದೆ. ಕ್ಯಾಲ್ಸಿಯಂ ಜೊತೆ ಕ್ಯಾಲ್ಸಿಯಂ ಫಾಸ್ಫೇಟ್ ಕನ್ವರ್ಟ್ ಆಗ್ತದೆ. ಒಂದು ಹೆಚ್ಚಾದಾಗ ಇನ್ನು ಭೂಮಿಯಲ್ಲಿ ಜೊತೆಗೆ ಇರ್ತದಲ್ಲ, ರಿಯಾಕ್ಟ್ ಆಗಿ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗ್ತದೆ. ಅವಾಗ ಏನಾಗ್ತದೆ, ಇದಕ್ಕೆ ಕಡಿಮೆ ಆಗ್ತದೆ. ಅವಾಗ ಏನಾಯ್ತು, ನೀವು ಹೇಳಿದಂಗೆ ಪ್ರಶ್ನೆ, ಒಂದು ಮಣ್ಣಿನ ಗುಣಧರ್ಮ ಹಾಳಾತು, ಗಿಡದ ಆರೋಗ್ಯ ಹಾಳಾತು, ಮನುಷ್ಯನ ಜೀವ ಹಾಳಾತು. ಈಗ 3 ಕೂಡ ಹಾಳಾಗ್ತವೆ. ಈ ಮಣ್ಣಿನಲ್ಲಿ ಏನಿರ್ತದೆ, ಒಂದು ಜೈವಿಕ ಅಂತ ಅಂದ್ರೆ ಜೀವಾಣುಗಳು ಎಲ್ಲದು ಇರ್ತಕ್ಕಂಥದ್ದು ಜೈವಿಕ ಗುಣಧರ್ಮ ಇರ್ತದೆ, ಹೌದಾ? ಆ ಎಕ್ಸಸ್ ಹಾಕೋದ್ರಿಂದ ಅದನ್ನ ಹಾಳು ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ರಾಸಾಯನಿಕ. ಯಾವುದೇ ಒಂದು ಜೈವಿಕ ಪದಾರ್ಥನ ಹಾಕ್ಲಿ ಅಥವಾ ನಾವು ಕೆಮಿಕಲ್ ಹಾಕ್ಲಿ, ಅದು ಜೈವಿಕ ಜೀವಾಣುಯಿಂದನೇ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗಿ ಗಿಡಕ್ಕೆ ಸಿಗಬೇಕು. ಅದು ರಾಸಾಯನಿಕ. ಆ ರಾಸಾಯನಿಕ ಹಾಕ್ಬೇಕಂದ್ರೆ ನಮಗೆ ನಾಲೆಡ್ಜ್ ಇರಬೇಕು, ಹೆಂಗ್ ಬೇಕಾದಂಗೆ ಹೆಚ್ಚು ಕಡಿಮೆ ಹಾಕಬಾರ್ದು, ಹೌದಾ? ಇನ್ನೊಂದು ಭೌತಿಕ ಅಂತ ಅಂದ್ರೆ ಈ ಮಣ್ಣಿನ ಸ್ಟ್ರಕ್ಚರ್, ಅಂದ್ರೆ ಇದು ಕಲ್ಲು ಇದೆಯೋ ಅಥವಾ ಏನು ಬೇರೆ ಇದೆಯೋ, ಸ್ಟ್ರಕ್ಚರು ಇಳಿಜಾರ ಇದೆಯೋ, ಇದು ಭೌತಿಕ ಪರಿಸರ. ಈ 3 ಕರೆಕ್ಟಾಗಿ ಇಟ್ಕೋಬೇಕು. ಮತ್ತೆ ಇನ್ನೊಂದು 3 ಹೇಳಿದ್ನಲ್ಲ, 3+3, ಇದು ನಮ್ದೊಂದು ಏನು ಗಿಡ, ಮಣ್ಣು, ಆರೋಗ್ಯ, ಅದು ಜೈವಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ, ಭೌತಿಕ ಗುಣಧರ್ಮ. ಅದು 3 ಮತ್ತೆ ಇದು 3 ಚೆನ್ನಾಗಿತ್ತು ಅಂದ್ರೆ ಇದೇ ಸುಸ್ಥಿರ ಕೃಷಿ. ಇದು ಇಲ್ಲೇನಾಗ್ತದೆ, ಭಾಳ ಜನ ಆರ್ಗ್ಯಾನಿಕ್ ಎಲ್ಲ ಬೆಳಿತಿರ್ತಾರೆ, ನಾನು ನೋಡಿದ್ದೀನಿ, ಆ ವಿಡಿಯೋಗಳು ನೋಡಿದ್ದೀನಿ. ಆರ್ಗ್ಯಾನಿಕ್ ಅಲ್ಲಿ ಏನು ಮಾಡ್ತಾರೆ ಅಂತ ಅಂದ್ರೆ ಬೇರೆ ಎಲ್ಲ ರೀತಿಯಿಂದನೂ ಬೆಳೆಗಳು ಹಾಕ್ತಾನೆ. ಭೂಮಿ ಚೆನ್ನಾಗಿರ್ತದೆ, ನೋಡಪ್ಪ ನಾನು ಏನು ಖರ್ಚು ಮಾಡಲ್ಲ, ಅದ್ರಾಗ ಒಂದಿಷ್ಟು ಆದಾಯ ಬರ್ತದೆ, ಇದ್ರಾಗ ಒಂದಿಷ್ಟು ಆದಾಯ ಬರ್ತದೆ ಅಂತ ಹೇಳ್ತಾರೆ. ನಿಜ ಅದು. ಸುಸ್ಥಿರವಾಗಿ ಬರಬೇಕು. ಒಂದು ವರ್ಷ ಏನೋ ಒಂದು 10 ಲಕ್ಷ ಲಾಭ ಮಾಡ್ಕೊಂಡ ನೆಕ್ಸ್ಟ್ ವರ್ಷ ಅಷ್ಟೇ ಮಾಡ್ಬೇಕು, ಅಷ್ಟೇ ಲಾಭ ಬರಬೇಕು. ಭೂಮಿ ಚೆನ್ನಾಗಿರ್ತದೆ, ಅಷ್ಟೇ ಲಾಭ ಬರಬೇಕು, ಅದ್ರ ನೆಕ್ಸ್ಟ್ ಅಷ್ಟೇ ಬರಬೇಕು. ಅಟ್ಲೀಸ್ಟ್ ಒಂದು ಅವರೇಜ್ 3 ರಿಂದ 4 ವರ್ಷ ನಾನು ಆ ಸಾವಯವದಲ್ಲೇ ಬೆಳೆದ್ಬಿಟ್ಟು ಎಲ್ಲ ಬೆಳೆಗಳನ್ನು ಹಾಕೊಂಡು ಅಷ್ಟೇ ಲಾಭ ತಳಿತಂದ್ರೆ ಹಿ ಈಸ್ ಅ ಸಕ್ಸಸ್ ಮ್ಯಾನ್. ಅವ್ನು 1 ವರ್ಷ ತಗೊಳ್ತಾನೆ, 2 ವರ್ಷ ತಗೊಳ್ತಾನೆ, 3 ವರ್ಷ ತಗೊಳಕ್ಕಾಗಲ್ಲ, ಮತ್ತೆ ಅದು ಯೂನಿವರ್ಸಲ್ ಆಗಲ್ಲ ಅವಾಗ. ಸೊ ಇವು ಸಮಸ್ಯೆಗಳಾಗ್ತವೆ. ಸಾವಯವದಲ್ಲಿ ಬೆಳಿಬಾರ್ದು ಅಂತ ಏನಿಲ್ಲ, ಬಟ್ ಕೆಮಿಕಲ್ ಓರಿಯೆಂಟೆಡ್ ಹೋಗ್ಬೇಕು ನಾವು. ಇಲ್ಲ ಅಂತ ಹೇಳಿದ್ರೆ ಇಳುವರಿ ಹೆಚ್ಚು ಪಡೆಯೋಕ್ಕಾಗಲ್ಲ. ಮತ್ತೇನು ಕೇಳ್ತೀರಾ? ಅದೇ ನಮ್ಮ ಕಾಲದಲ್ಲೆಲ್ಲ ಏನು ಮಾಡ್ತಿದ್ದು, ಸಾವಯವದಲ್ಲೇ ಬೆಳೀತಾ ಇದ್ದು. ಈ ರಾಸಾಯನಿಕ ಏನು ಬರ್ತಾರಲ್ಲ ಗೊಬ್ಬರ, ಸಾವಯವ ಗೊಬ್ಬರದಲ್ಲೇ ಬೆಳೀತಾ ಇದ್ದು. ಬಹಳ ಜನ ಹೇಳ್ತಾರೆ, ಈಗ ನಾವು ರೈತನ ಮಗನೇ, ನಾನು ಕೂಡ ನಮ್ಮ ತಂದೆ ತಾಯಿ ಅವಾಗೆಲ್ಲ ಹೇಳ್ತಿದ್ರು, ಆ ಗೊಬ್ಬರದ ಹುಳ ಬರ್ತದಲ್ಲ ತಿಪ್ಪಿಯಲ್ಲಿ, ಅದನ್ನ ಗೊಬ್ಬರದ ಹುಳ ಅಂತ ಅನ್ನೋರು. ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇವತ್ತು ಅದು ಏನಾಗ್ತದೆ, ಈ ಬೇರ್ಗಳು ಸೇರ್ಕೊಂಡ್ರೆ ಅದು ಬೇರ್ಗಳನ್ನು ತಿಂದಾಗ್ತದೆ, ತೆಂಗಿನ ಗಿಡ ಕೊರಿತದೆ. ಕರೆಕ್ಟ್ ನೋಡಿ, ಅಬ್ಸರ್ವ್ ಮಾಡಿದಾರೆ ನೀವು ಅಲ್ವಾ? ಅದು ಸೈಡ್ ಎಫೆಕ್ಟ್. ಅದು ನೋಡಿ, ಅದಕ್ಕಿಂತ ಮುಂದುವರೆದ ಭಾಗಗಳಿವು. ನಾವೆಲ್ಲ ಅಂತಂದ್ರೆ ಏನು ತಿಳ್ಕೊಂತೀವಿ, ಅದೇ ಮಾಡಿದ್ರೆ ಗೊಬ್ಬರ ತಗೊಂಡು ಹಾಕೋ ಹೊಲಕ್ಕೆ ಅಂತ. ಅದ ಹಂಗೆ. ಮತ್ತೇನು ಕೇಳ್ತೀರಾ? ನೀವೇನು ಆದ್ರೂ ಕೇಳಿ, ತೊಂದರೆ ಇಲ್ಲ. ನನಗೆ ಎಷ್ಟು ತಿಳ್ಕೊಂಡಿನ ಅಷ್ಟಂತ ಖಂಡಿತ ಹೇಳ್ತೀನಿ. ಮತ್ತೆ ಇದೈತಲ್ಲ, ಇದು ನೀರು, ಇದು ನಿಲ್ತತ್ತಲ್ಲ ನೀರು, ಇದು ನೀರು ನಿಲ್ಬಾರ್ದು. ನೀರು ಏನಾಗಿತ್ತು, ಒಂದು ಲೆವೆಲ್ ಆಗಿತ್ತು ನೀರು